ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾವು ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಅಂದರೆ ಯುಗಾದಿಯ ಒಂದು ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರು ಬಂದು ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ ಎಲ್ಲ 4 ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ಎಲ್ಲ 4 ಪಾದಗಳನ್ನು ಒಳಗೊಂಡಿರುವಂತಹ ರಾಶಿಯವರಾಗಿರ್ತಾರೆ. ಸದಾ ನಿಗೂಢತೆಯನ್ನು ಕಾಪಾಡಿಕೊಳ್ಳುವಂತಹ ಮತ್ತು ನಿರ್ಧರಿಸಿದ ಗುರಿಯನ್ನು ಮುಟ್ಟುವವರೆಗೂ ನಿದ್ದೆ ಮಾಡದಂತಹ ಒಂದು ಮನಸ್ಥಿತಿ ಇರುವಂತಹ ಕುಜನೇ ರಾಶ್ಯಾಧಿಪತಿಯಾಗಿರ್ತಾನೆ ಇವರಿಗೆ ಸದಾ ಯಾವಾಗಲೂ ನಾವು ಅಂದ್ಕೊಂಡಿದ್ದಾಗ್ಬಿಡ್ಬೇಕು. ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಹೇಗೆ ಹೇಳೋದು, ಅವ್ರಿಗೆ ನಿದ್ದೆ ಬರೋದೇ ಇಲ್ಲ. ಮೊದಲನೇದಾಗಿ ವಿಶಾಖ ನಕ್ಷತ್ರದ 4ನೇ ಪಾದ, ಇವರಿಗೆ ಗುರು ದಶೆ ನಡೀತಾ ಇದೆ. ಗುರುವಿನ ನಕ್ಷತ್ರವಾದ ವಿಶಾಖದಲ್ಲಿ ಜನಿಸಿದವರಿಗೆ ಈ ವರ್ಷ ಜ್ಞಾನಾರ್ಜನೆ ಮತ್ತು ಉನ್ನತ ವ್ಯಾಸಂಗದ ಕಡೆಗೆ ಒಲವು ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ನಿರ್ಧಾರಗಳು ಬಹಳ ಪ್ರಬುದ್ಧವಾಗಿರುತ್ತೆ. ಅಂದರೆ ಕೆಲವೊಂದಿಷ್ಟು ನಿರ್ಧಾರಗಳು ನೀವು ಏನು ಈ ವರ್ಷ ತಗೋತೀರಾ ಅವು ಬಹಳ ಒಂದು ಒಳ್ಳೆಯ ಗುಣಮಟ್ಟದ ನಿರ್ಧಾರಗಳಾಗಿರುತ್ತವೆ ಅಂತ ಹೇಳ್ತೇನೆ. ಇನ್ನು ಅನುರಾಧ ನಕ್ಷತ್ರದವರಿಗೆ ಶನಿ ದಶೆ ನಡೀತಾ ಇದೆ. ಶನಿಯ ಒಂದು ದಶೆ ನಡೀತಾ ಇರುವುದರಿಂದ ಇವರಿಗೆ ಭಕ್ತಿ ಮತ್ತು ಶ್ರದ್ಧೆ ಬಹಳ ಹೆಚ್ಚಾಗಿರುತ್ತೆ. ಈ ವರ್ಷ ಬಹಳಷ್ಟು ನಿಮ್ಮ ಒಂದು ಕಠಿಣ ಪರಿಶ್ರಮಕ್ಕೆ ಒಳಪಡಿಸ್ತಾನೆ ಶನಿ ನಿಮ್ಮನ್ನು. ಆದರೆ ನಿಮ್ಮ ಪ್ರಾಮಾಣಿಕತೆಗೆ ಕೊನೆಯಲ್ಲಿ ಒಂದು ದೊಡ್ಡ ಗೆಲುವೆ ಸಿಗುತ್ತೆ. ಅಂದರೆ ನೀವೆಷ್ಟು ಪ್ರಾಮಾಣಿಕರಾಗಿರ್ತೀರೋ ಅಷ್ಟು ಒಳ್ಳೆಯ ಒಂದು ಗೆಲುವು ನಿಮಗೆ ಸಿಗೋಕ್ಕೆ ಸಾಧ್ಯವಾಗುತ್ತೆ. ಜ್ಯೇಷ್ಠ ನಕ್ಷತ್ರ ಇವರಿಗೆ ಬುಧ ದಶೆ ನಡೀತಾ ಇದೆ. ಬುಧನ ನಕ್ಷತ್ರವಾದ ಜ್ಯೇಷ್ಠದಲ್ಲಿ ಜನಿಸಿದವರಿಗೆ ಅತೀ ಬುದ್ಧಿವಂತರಾಗಿರ್ತಾರೆ ಇವರು. ಜೊತೆಗೆ ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ. ಈ ವರ್ಷ ನಿಮ್ಮ ಅತಿಯಾದ ಯೋಚನೆ ಹಾಗೂ ಅನುಮಾನಿಸುವ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇಲ್ದಿದ್ದರೆ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೋತೀರಾ. ಇವರು ಸಹಜವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಅವರ ಒಂದು ಮನಸ್ಥಿತಿ ಜ್ಯೇಷ್ಠ ಅಂದರೆ ಶ್ರೇಷ್ಠ ಅನ್ನೋದಿರುತ್ತೆ. ಹಾಗಾಗಿ ಅವರು ಎಲ್ಲರನ್ನೂ ಅನುಮಾನಿಸ್ತಾರೆ. ಅವರನ್ನು ಬಿಟ್ಟು ಬೇರೆ ಯಾರೂ ಸರಿಗಿಲ್ಲ ಅನ್ನೋ ಮನಸ್ಥಿತಿ ಅವರಲ್ಲಿ ಬಹಳ ಅಗಾಧವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಅವರು ತುಂಬ ಓವರ್ ಥಿಂಕಿಂಗ್, ಅಂದರೆ ಅತಿಯಾಗಿ ಯೋಚನೆ ಮಾಡೋದು, ಪ್ರತಿಯೊಬ್ಬರನ್ನು ಅನುಮಾನಿಸೋದು ತುಂಬ ಮಾಡ್ತಾರೆ ಅವರು. ಈ ವರ್ಷ ಇದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಪಂಚಮ ಶನಿಯ ಪ್ರಭಾವ ಇದೆ. ಈಗ ಇದು ಓವರಾಲ್ ಜ್ಯೇಷ್ಠ ನಕ್ಷತ್ರ, ಓವರಾಲ್ ವೃಶ್ಚಿಕ ರಾಶಿದು ನಾನು ಹೇಳ್ತಾ ಇರೋದು ಇವಾಗ. ಸೊ ಈಗ ಹೇಗಿದೆ, ಪಂಚಮದಲ್ಲಿ ಶನಿ ಇದೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಬದುಕಿನಲ್ಲಿ ಅತಿ ಮುಖ್ಯವಾದ ಗ್ರಹಗತಿ ಆಗಿರೋದು ಇದು, ಈ ಸಂವತ್ಸರ. ಅರ್ಥ ಆಯ್ತಾ? ಗ್ರಹಗತಿಗಳೆಲ್ಲವೂ ಒಂಥರ ನಿಮಗೆ ತುಂಬ ಮುಖ್ಯವಾದ ಕಾಲಘಟ್ಟ ಇದು. ಕರ್ಮಕಾರಕನಾದ ಶನೀಶ್ವರನು ನಿಮ್ಮ ಜನ್ಮ ರಾಶಿಯಿಂದ 5ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 5ನೇ ಮನೆ ಅಂತಂದರೆ ಏನು ಅಂತ ನೋಡೋಣ. 5ನೇ ಮನೆ ಬಂದು ನಿಮಗೆ ಬುದ್ಧಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಕೊಡುತ್ತೆ. ಪ್ರೇಮ, ಸಂತಾನ ಮತ್ತು ಪೂರ್ವ ಪುಣ್ಯ ಫಲಗಳನ್ನು ಸೂಚಿಸುತ್ತೆ 5ನೇ ಮನೆ. ಹಾಗಾಗಿ ಶನಿಯು ಈ ಸ್ಥಾನಕ್ಕೆ ಬಂದಾಗ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಮೂಡಿಸುತ್ತಾನೆ. ಒಂದಿಷ್ಟು ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ಶನಿ. ಆಯಿತಾ? ಸರಿ ಇದೆಯಾ ಅಥವಾ ತಪ್ಪಾ ಅಥವಾ ಒಂದಿಷ್ಟು ದ್ವಂದ್ವಗಳು ನಿಮಗೆ ಕಾಡುತ್ತೆ. ಹಾಗಾಗಿ ದಯಮಾಡಿ ನಿರ್ಧಾರವನ್ನು ತೆಗೆದುಕೋಬೇಕು ಅಂತಂದರೆ ಸ್ವಲ್ಪ ಸಮಯ ತಗೊಳ್ಳಿ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಾಗುತ್ತೆ ನಿಮಗೆ. ಈ ರಾಶಿಯಲ್ಲಿ ಅಂಥವರು ಅವರ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂತಹ ಸ್ಥಿತಿ ಉಂಟಾಗತ್ತೆ. ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ನಿಮಗೆ ಶುಭ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ. ಹಾಗಾಗಿ ಏನಾಗುತ್ತೆ, ಅದು ಪಂಚಮದ ಶನಿಯ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಅಂತ ಹೇಳ್ಬಹುದು ನಾವು. ನಿಮ್ಮ ಪರವಾಗಿ ಅದೃಷ್ಟದ ಒಂದು ಬಾಗಿಲು ಖಂಡಿತವಾಗ್ಲೂ ತೆಗೆದುಕೊಳ್ಳುತ್ತೆ. ಇನ್ನು ವ್ಯಾಪಾರ, ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದರೆ, ನೀವು ಕಠಿಣ ಪರಿಶ್ರಮದಿಂದ ಅಸಾಧ್ಯವಾದದ್ದನ್ನು ಈ ವರ್ಷ ಸಾಧಿಸುವಿರಿ.
ಕುಜನ ಛಲ ನಿಮ್ಮಲ್ಲಿ ಇರುವುದರಿಂದ ಅರ್ಧಕ್ಕೆ ನಿಂತು ಹೋದ ಪ್ರಾಜೆಕ್ಟ್ಗಳೇನಾದರೂ ಇದ್ದರೆ ಅಥವಾ ಕೆಲಸಗಳಿದ್ದರೆ ಪುನಃ ಆರಂಭವಾಗುತ್ತವೆ. ಯಾವುದಾದ್ರೂ ಅರ್ಧದಲ್ಲೇ ನಿಂತು ಹೋಗಿದೆ ಅಂತ ನೀವು ಯೋಚನೆ ಮಾಡೋದಿದ್ರೆ ಅದರ ಬಗ್ಗೆ ಯೋಚನೆನ ಸಂಪೂರ್ಣವಾಗಿ ತೆಗೆದುಹಾಕಿ, ಯಾಕಂದರೆ ನೀವು ಅದನ್ನು ಪುನಃ ಆರಂಭ ಮಾಡ್ತೀರಾ. ಉದ್ಯೋಗದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಬೆಲೆ, ಪ್ರಮೋಷನ್ ಮತ್ತು ನಿಮ್ಮ ಇನ್ಕ್ರಿಮೆಂಟ್ ಇವೆಲ್ಲವೂ ಸಿಗುತ್ತದೆ. ಮತ್ತು ಇವೆಲ್ಲ ಸಿಗುತ್ತೆ ಅನ್ನೋದು ಪಾಸಿಟಿವ್ ಆಗಿದ್ದರೆ ನಿಮ್ಮ ಮೇಲಧಿಕಾರಿ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರ ಜೊತೆ ವಾಗ್ವಾದಕ್ಕೆ ಮಾತ್ರ ಈ ವರ್ಷ ಇಳಿಬೇಡಿ. ವ್ಯಾಪಾರಸ್ಥರು ಹಳೆಯ ನಿಮ್ಮ ಗ್ರಾಹಕರು ಅಥವಾ ಕ್ಲೈಂಟ್ಸ್ ಇದ್ದರೆ ಅವರನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಗಮನ ವಹಿಸಿ. ರೆಗ್ಯುಲರ್ ಆಗಿ ಬರುವಂತಹ ಕ್ಲೈಂಟ್ಸ್ ಇದ್ದರೆ. ಆರ್ಥಿಕವಾಗಿ ನೋಡುವುದಾದರೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವನ್ನು ನೀವು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಹಣ ಬರಬಹುದು ನಿಮಗೆ. ಅದು ಊಹಾಪೋಹದ ಹೂಡಿಕೆಯನ್ನು ಸೂಚಿಸುತ್ತಿರುವುದರಿಂದ ಷೇರು ಮಾರುಕಟ್ಟೆಯಲ್ಲಿ, ಆದರೆ ಪಂಚಮ ಸ್ಥಾನದಲ್ಲಿ ನಿಮಗೆ ಶನಿ ಇರೋದ್ರಿಂದ ದಯಮಾಡಿ ಹೂಡಿಕೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಎಲ್ಲೋ ಒಂದು ಕಡೆ ಯಾವುದ್ರ ಮೇಲೋ ಆಸೆಗೆ ಬಿದ್ದು ಹೂಡಿಕೆ ಮಾಡಬೇಡಿ. ಅಲ್ಲಿ ಹಣ ಎಲ್ಲೋ ಒಂದು ಕಡೆ ನೀವು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಶೇರ್ ಮಾರ್ಕೆಟ್ ಆಗಿರಬಹುದು, ಬೆಟ್ಟಿಂಗ್ ಆಗಿರಬಹುದು, ಇಂತಹ ಕೆಲಸಗಳಿಗೆ, ಲಾಟ್ರಿ ಆಯಿತಾ, ಕ್ರಿಪ್ಟೋ ಕರೆನ್ಸಿ ಮತ್ತು ಈ ಹಣಕಾಸುಗಳನ್ನ ಎಲ್ಲೋ ಒಂದು ಕಡೆಗೆ ನಾನು ಎಲ್ಲೋ ಹೇಳಿರ್ತಾರೆ, ಇಲ್ಲಿ ಹಾಕಿ ದುಡ್ಡು 1ಕ್ಕೆ 10 ಬರುತ್ತೆ, ಆ ಥರ ಈ ಥರ ಏನೇನೋ ಹೇಳ್ತಾರಲ್ಲ, ಅಲ್ಲೆಲ್ಲ ಹಾಕಿಬಿಟ್ಟು ದುಡ್ಡನ್ನು ನೀವು ಕಳ್ಕೋಬೇಡಿ. ಯಾಕಂದರೆ ಪಂಚಮದಲ್ಲಿ ಶನಿ ಇದ್ದಾನೆ ಸ್ನೇಹಿತರೆ. ಆದಷ್ಟು ನಿಮಗೆ ನಷ್ಟವನ್ನೇ ಸೂಚಿಸ್ತಾನೆ ಅವನಲ್ಲಿ. ಗೊಂದಲದ ನಿರ್ಧಾರಗಳನ್ನ ಹೀಗೆ ನೀವು ತಗೊಳ್ಳೋದು, ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ. ನಿಮ್ಮ ಆರ್ಥಿಕತೆಗೆ ಸ್ವಲ್ಪ ಕುಂದು ಬರುತ್ತೆ, ಎಚ್ಚರವಿರಲಿ ಅಂತ ಹೇಳ್ತೀನಿ. ಕುಟುಂಬ, ಪ್ರೇಮ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡಬಹುದು ನಿಮಗೆ. ಮಕ್ಕಳಿಗೆ ನಿಮ್ಮ ಸಮಯ ಮತ್ತು ಪ್ರೀತಿಯ ಅವಶ್ಯಕತೆ ಖಂಡಿತ ಇದೆ. ಅವರ ಮೇಲೆ ಒತ್ತಡವನ್ನು ಹೇರಲೇಬೇಡಿ. ಮಕ್ಕಳಿಗೆ ಸ್ವಲ್ಪ ಫ್ರೀ ಆಗಿಬಿಡಿ. ನಿಮಗೆ ಚಿಂತೆ ಇರ್ಬೋದು, ಹಾಗಂತ ಹೇಳ್ಬಿಟ್ಟು ಅವರನ್ನ ಪ್ರೆಷರ್ ಮಾಡೋಕ್ಕೆ ಶುರು ಮಾಡಿದ್ರೆ, ಅವ್ರಿಗೆ ಪ್ರೆಷರೈಸ್ ಮಾಡೋಕ್ಕೆ ನೀವು ಶುರು ಮಾಡಿದ್ರೆ ಮಕ್ಕಳು ಬೇರೆ ಥರ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೆ. ದಯಮಾಡಿ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಗರ್ಭಿಣಿಯರು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕು. ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು. ಪ್ರೇಮ ವ್ಯವಹಾರದಲ್ಲಿ ಪಂಚಮ ಶನಿಯು ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಹಾಗಾಗಿ ಸಣ್ಣ ಪುಟ್ಟ ಅಪಾರ್ಥಗಳು ಬ್ರೇಕಪ್ನಂಥದ್ದು ಆಗಿಬಿಡಬಹುದೇನೋ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ತಾಳ್ಮೆ ಅತಿ ಮುಖ್ಯ. ಸೊ ಯಾರಾದರೂ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಈ ವರ್ಷ ಸ್ವಲ್ಪ ಸಮಾಧಾನದಿಂದ ಇರಿ. ಒಂದಿಷ್ಟು ತಾಳ್ಮೆ ಬೇಕು, ಒಂದಿಷ್ಟು ನಂಬಿಕೆ ಬೇಕು. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಿದ್ದೇವೆ ಅಂದರೆ ಮೊದಲು ನಾವು ನಂಬಬೇಕು. ನಂಬಿ ಪ್ರೀತಿ ಮಾಡ್ತೀವಲ್ವ, ನಂಬಿ, ಪೂರ್ತಿಯಾಗಿ ನಂಬಿ. ಅದನ್ನು ಬಿಟ್ಟು ಅರ್ಧಂಬರ್ಧ ನಂಬಿಕೊಂಡು ಅವ್ರ ಮೇಲೆ ಡೌಟ್ ಮಾಡಿಕೊಂಡು ನೀವೇ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ತಗೊಂಡು ಹೋಗಬೇಡಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವವಿದ್ದರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ದಾಂಪತ್ಯದಲ್ಲಿ ಪರಸ್ಪರ ಗೌರವವನ್ನು ನಾವು ಕಾಯ್ದಿರಿಸ್ಕೊಂಡ್ರೆ ಸ್ನೇಹಿತರೆ ಯಾವುದೇ ಸಮಸ್ಯೆ ಯಾವತ್ತಿಗೂ ಬರುವುದಿಲ್ಲ ಅನ್ನೋದು ನೆನಪಿರಲಿ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ನಿಮಗೆ. ನನ್ನ ಟ್ಯಾರೋ ಮತ್ತು ಟ್ಯಾರೋ ಕಾರ್ಡ್ ರೀಡಿಂಗ್ ಪ್ರಕಾರ ಯಾವ ಕಾರ್ಡ್ ಬಂದಿದೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ 2 ಕಾರ್ಡ್ ಬಂದಿದೆ. ಒಂದು ಡೆತ್ತು, ಇನ್ನೊಂದು ದಿ ಎಂಪರರ್. ಡೆತ್ ಬಂದಿದೆ ಅಂತ ಹೇಳಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೆತ್ ಈಸ್ ನಥಿಂಗ್ ಬಟ್ ದಿ ಟ್ರಾನ್ಸ್ಫರ್ಮೇಷನ್, ಬದಲಾವಣೆ. ಹಾಗಾಗಿ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಒಂದು, ಮತ್ತು ದಿ ಎಂಪರರ್ ಬಂದಿದೆ. ಸೊ ಹಾಗಾಗಿ ಒಂದು ಟ್ರಾನ್ಸ್ಫರ್ಮೇಷನ್ ಮತ್ತು ರೀಬರ್ತ್ ಎರಡನ್ನೂ ಸೂಚಿಸುತ್ತೆ ನಮ್ಮ ಒಂದು ಈ ಡೆತ್ ಕಾರ್ಡ್. ನಿಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳು, ನಿಮಗೆ ನೋವು ನೀಡುವ ಸಂಬಂಧಗಳು ಮತ್ತು ಹಳೆಯ ಆಲೋಚನೆಗಳನ್ನು ನೀವು ಅಂತ್ಯಗೊಳಿಸ್ತೀರಾ ಮತ್ತು ಹೊಸ ಬದುಕಿಗೆ ನೀವು ಕಾಲಿಡುತ್ತೀರಾ ಈ ವರ್ಷ. ದಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಅದು ಕುಜನ ಒಂದು ಶಿಸ್ತು ಮತ್ತು ಅಧಿಕಾರವನ್ನು ತೋರಿಸುತ್ತೆ. ಹಾಗಾಗಿ ಪಂಚಮ ಶನಿಯನ ಅಡೆತಡೆಗಳನ್ನು ನೀವು ನಿಮ್ಮ ಶಿಸ್ತುಬದ್ಧ ಜೀವನದಿಂದ ಮತ್ತು ನಾಯಕತ್ವದ ಒಂದು ಗುಣದಿಂದ
ಎಲ್ಲವನ್ನು ಸರಿಹೊಂದಿಸ್ಕೊಳ್ತಾ ಹೋಗ್ತೀರಾ ನೀವು. ಸೊ ಕಾರ್ಡ್ಗಳು ಕೂಡ ತುಂಬ ಪೂರಕವಾಗಿ ನಿಮಗೆ ಬಂದಿದೆ ಅಂತ ಹೇಳ್ತೀನಿ. ರೇಖಿ ಮತ್ತು ಚಕ್ರ ಹೀಲಿಂಗ್ ನೋಡೋದಾದರೆ ಒಂದಿಷ್ಟು ಆರೋಗ್ಯದ ವಿಚಾರದಲ್ಲಿ ನಿಮಗೆ ರಕ್ತದ ಒತ್ತಡ ಹೆಚ್ಚಾಗುತ್ತೆ, ಎಸಿಡಿಟಿ ಮತ್ತು ಉಷ್ಣಕ್ಕೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ನಿಮಗೆ. ಕುಜನು ರಕ್ತ ಮತ್ತು ಸ್ನಾಯುಗಳ ಕಾರಕನಾಗಿರ್ತಾನೆ. ಹಾಗಾಗಿ ಸಣ್ಣ ಪುಟ್ಟ ಗಾಯಗಳು ಅಥವಾ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರವನ್ನು ನೀವು ವಹಿಸಬೇಕಾಗತ್ತೆ. ವೇಗದ ಚಾಲನೆ ಮಾಡಲೇಬೇಡಿ. ಇನ್ನು ಹೀಲಿಂಗಿಗೆ ಬಂದಾಗ ನನ್ನ ಸಜೆಷನ್ ಇರೋದು ಮೂಲಾಧಾರವನ್ನು ಮತ್ತು ಸ್ವಾಧಿಷ್ಠಾನವನ್ನು ಆವಾಗ ನೀವು ಹೀಲ್ ಮಾಡಿಸ್ಕೊತಾ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಭಯ ಅಥವಾ ಅಭದ್ರತೆ ಮತ್ತು ಅತಿಯಾದ ಒಂದು ಅನುಮಾನಗಳನ್ನು ದೂರ ಮಾಡೋದು ಈ ಒಂದು ಹೀಲಿಂಗ್ ಅಂತ ಹೇಳ್ತೀನಿ. ನಿಮ್ಮ ಹತ್ರದ ಒಂದು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಥವಾ ಹೀಲರ್ ಹತ್ರ ಹೀಲ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮುಂದುವರೆದು ನೀವು ರೆಡ್ ಜಾಸ್ಪರನ್ನು ಧರಿಸಬಹುದು. ಅದು ನಿಮಗೆ ಸಾಕಷ್ಟು ಸಮಾಧಾನವನ್ನು ತಂದುಕೊಡುತ್ತೆ ಅಂತ ಹೇಳ್ತೀನಿ. ಮತ್ತು ಇತರೆ ಪರಿಹಾರಗಳೇನಿದೆ ಅನ್ನೋದಾದರೆ, ಗುರುವಾರ ದತ್ತಾತ್ರೇಯ ಅಥವಾ ಸಾಯಿಬಾಬನ ದರ್ಶನ ಮಾಡಿ. ನಿತ್ಯ ಒಂದಿಷ್ಟು ಶಿವನ ಜಪವನ್ನು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಸಾಯಿಬಾಬಾ, ದತ್ತಾತ್ರೇಯ ಯಾವ ಗುರುಗಳ ದೇವಸ್ಥಾನವಾದರೂ ಸರಿ, ಗುರುವಾರ ಒಮ್ಮೆ ಭೇಟಿ ನೀಡೋದು ಬಹಳ ಒಳ್ಳೆಯದು. ಯಾಕಂದರೆ ಗುರು ಸಾಕಷ್ಟು ಸಮಾಧಾನವನ್ನು ನಿಮಗೆ ತಂದುಕೊಡ್ತಾನೆ. ಕುಜನ ಅನುಗ್ರಹಕ್ಕೋಸ್ಕರ ಮಂಗಳವಾರ ನೀವೇನು ಮಾಡ್ಬೋದು ಅಂತಂದರೆ, ಕೆಂಪು ಬಣ್ಣದ ವಸ್ತುಗಳು ಅಥವಾ ವಸ್ತ್ರ, ತೊಗರಿಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ನಾಗರ ಕಲ್ಲುಗಳಿಗೆ ಒಂದಿಷ್ಟು ಪೂಜೆ ಮಾಡುವುದರಿಂದ ನಿಮಗೊಂದಿಷ್ಟು ರಕ್ಷಣಾ ಕವಚ ಮತ್ತು ಒಂದಿಷ್ಟು ಸಮಾಧಾನವನ್ನು ಖಂಡಿತ ಕೊಡುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ವೃಶ್ಚಿಕ ರಾಶಿಯವರ ಒಂದು ಯುಗಾದಿಯ ವಾರ್ಷಿಕ ರಾಶಿ ಭವಿಷ್ಯವಾಗಿತ್ತು ಸ್ನೇಹಿತರೆ. ನಿಮಗೆ ನನ್ನಲ್ಲಿ ನಿಮ್ಮ ಭವಿಷ್ಯವನ್ನು ಕೇಳಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡ್ರೆ ನಾನು ನಿಮಗೆ ಕನ್ಸಲ್ಟೇಷನನ್ನು ಕೊಡ್ತೀನಿ. ಧನ್ಯವಾದಗಳು.